ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಾಳೆ ಗುರುವಾರ ವೈಶಾಖ ಹುಣ್ಣಿಮೆ ಇದೆ. ಹುಣ್ಣಿಮೆಯ ತಿಥಿ ಲಕ್ಷ್ಮೀ ಮಾತೆಯ ಪೂಜೆಗೆ ಆರಾಧನೆಗೆ ಮೀಸಲು. ಹುಣ್ಣಿಮೆಯ ದಿವಸ ಲಕ್ಷ್ಮೀ ಪ್ರಾಪ್ತಿಯ ಉಪಾಯಗಳನ್ನು, ಲಕ್ಷ್ಮೀ ಆಕರ್ಷಣೆ ಸೇವೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಫಲಿಸುತ್ತೆ. ಈ ದಿವಸ ಶ್ರೀ ಲಕ್ಷ್ಮೀನಾರಾಯಣರ ಜೋಡಿ ಸೇವೆ ಕೂಡ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತದೆ. ಅದರಲ್ಲೂ ನಾಳೆ ಗುರುವಾರ ಶ್ರೀ ವಿಷ್ಣುವಿನ ವಾರ. ನಾಳೆಯ ಹುಣ್ಣಿಮೆ ಶುಭಯೋಗದಲ್ಲಿದೆ. ತಪ್ಪದೆ ನೀವು ಕೂಡ ನಾಳೆ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆ ಆರಾಧನೆಯನ್ನು ಮಾಡಿ ಪುಣ್ಯ ಫಲವನ್ನು ಪಡೆಯಿರಿ. ಬೆಳಿಗ್ಗೆ ಹಳದಿಯ ನೀರಿನ ಸಿಂಪಡಣೆಯನ್ನು ಅಂಗಳದಲ್ಲಿ ಸಿಂಪಡಿಸಬೇಕು. ಹೊಸ್ತಿಲಿಗೆ ಹಳದಿಯ ಲೇಪನ ಮಾಡಬೇಕು. ತುಳಸಿ ಮಾತೆಗೆ ದೀಪಧೂಪ ತೋರಿಸಿ ಹಸಿ ಹಾಲಿಗೆ ಅರಿಶಿನ ಪುಡಿಯನ್ನು ಹಾಕಿ ಅಭಿಷೇಕ ಮಾಡಬೇಕು. ಲಕ್ಷ್ಮೀ ಪ್ರಾಪ್ತಿಯ ಉಪಾಯ ಇದು. ಆಕಳಿನ ತುಪ್ಪದ ದೀಪವನ್ನು ತುಳಸಿ ಮಾತೆಗೆ ಮತ್ತು ಹೊಸ್ತಿಲಿನ ಹೊರಬದಿಗೆ ಬೆಳಗಿಸಿ ಇಡಬೇಕು. ಶುಭ ಚಿಹ್ನೆಗಳ ರಂಗೋಲಿಯನ್ನು ತೆಗೆಯಬೇಕು. ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ನಾಳೆ ತಪ್ಪದೆ ನೀವು ಅಭಿಷೇಕ ಮಾಡಬೇಕು. ಫೋಟೋ ಇದ್ದರೆ ಗುಲಾಬಿ ಜಲದಿಂದ ಒರೆಸಿಕೊಂಡು ಅತ್ತರನ್ನು ಹಚ್ಚಿ ಪಂಚೋಪಚಾರ ಪೂಜೆ ಮಾಡಬೇಕು. ಶ್ರೀಯಂತ್ರ ಇದ್ದರೆ ಕುಂಕುಮಾರ್ಚನೆ ಮಾಡಿ. ಇಲ್ಲಾಂದರೆ ಕುಲದೇವಿಯ ಮೂರ್ತಿ ಅಥವಾ ಲಕ್ಷ್ಮೀ ಮಾತೆಯ ಮೂರ್ತಿಗೆ, ಇಲ್ಲಾಂದರೆ ನಾಣ್ಯಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ. ಶ್ರೀ ಸೂಕ್ತ ಅನ್ನುತ್ತಾ ಕುಂಕುಮಾರ್ಚನೆ ಮಾಡಿದರೆ ಒಳ್ಳೆಯದು. ಅಲ್ಲಿಕ್ಕೆ ಬರಲಿಲ್ಲ ಅಂದರೆ ಪ್ಲೇ ಮಾಡಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿ. ಲಕ್ಷ್ಮೀ ಮಾತೆಯ ಸ್ಥಿರತೆಯ ಅತಿ ಪ್ರಭಾವಿಯಾದ ಉಪಾಯ ಇದು. ನಿಮಗೆ ಬರುವ ಯಾವುದೇ ಲಕ್ಷ್ಮೀ ಮಾತೆಯ ಮಂತ್ರ ಪಠಿಸುತ್ತಾ ಕುಂಕುಮಾರ್ಚನೆ ಮಾಡಿದರೂ ಪರವಾಗಿಲ್ಲ. ಆದರೆ ತಪ್ಪದೇ ಈ ಸೇವೆಯನ್ನು ಮಾಡಿ ನೋಡಿ. ಹಣದ ಆಕರ್ಷಣೆಯ ಮಾರ್ಗ ಸುಲಭವಾಗುತ್ತೆ. ಶ್ರೀ ಸ್ವಾಮಿ ಸಮರ್ಥ ಸೇವೆ ಮಾರ್ಗದಲ್ಲಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಲಕ್ಷ್ಮೀ ಪ್ರಾಪ್ತಿಯ ಅತಿ ಉಚ್ಚಕೋಟಿಯ ಸೇವೆ ಇದು. ಇದಕ್ಕೆ ಬ್ರಾಹ್ಮಣರೇ ಬರಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ನಾವೇ ಪೂಜೆ ಮಾಡಬಹುದು. ಶ್ರೀ ಸತ್ಯನಾರಾಯಣ ವ್ರತದ ಗ್ರಂಥ ನಿಮ್ಮ ಹತ್ತಿರ ಇಲ್ಲ ಅಂದರೆ ಮೊಬೈಲ್ನಲ್ಲಿ ಪ್ಲೇ ಮಾಡಿಟ್ಟು ಕೂಡ ಈ ಪೂಜೆಯನ್ನು ಮಾಡಬಹುದು. ಇದೇನೂ ಸಾಧ್ಯ ಇಲ್ಲ ಅನ್ನೋರು ನಾಳೆಯ ದಿವಸ ನಿಮ್ಮ ಮೊಬೈಲ್ನಲ್ಲಿ 16 ಸಲ ಶ್ರೀ ಸೂಕ್ತ ಮತ್ತು 21 ಸಲ ವೆಂಕಟೇಶ ಸ್ತೋತ್ರದ ಪಠನೆಯನ್ನು ಹಚ್ಚಿಡಿ. ಈ 2 ಸ್ತೋತ್ರಗಳ ಪ್ರಭಾವ ನಾಳೆಯ ದಿವಸ ತುಂಬಾ ಶುಭ ಫಲವನ್ನು ತಂದುಕೊಡುತ್ತದೆ. ಶ್ರೀ ವಿಷ್ಣು ಸಹಸ್ರನಾಮದ ಪಠನೆ ಕೂಡ ನಾಳೆಯ ದಿವಸ ತಪ್ಪದೆ ಪಠಿಸಿ ಅಥವಾ ಆಲಿಸಿ. ಈ ಎಲ್ಲ ಸೇವೆ ಉಪಾಯಗಳಿಗೆ ನಾವೇನೂ ಹಣ ಕೊಡುವ ಅವಶ್ಯಕತೆ ಇಲ್ಲ. ನಮ್ಮ ಸಂಸಾರವನ್ನು ನಿಭಾಯಿಸುತ್ತಾ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಸೇವೆ ಉಪಾಯಗಳನ್ನು ಮಾಡುತ್ತಾ ಹೋಗಬೇಕು. ಯಾವಾಗ ಯಾವ ಸೇವೆ ಉಪಾಯ ನಮಗೆ ಪುಣ್ಯ ಫಲವನ್ನು ತಂದುಕೊಡುತ್ತೆ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾವು ಮಾಡಲೇಬೇಕು. ಏನೂ ಅಪೇಕ್ಷೆ ಮಾಡದೆ ನಿರಪೇಕ್ಷಿತ ಮನಸ್ಸಿನಿಂದ ಮಾಡಿದ ಸೇವೆ ನಮಗೆ ನಿರೀಕ್ಷೆಗೂ ಮೀರಿದ ಫಲವನ್ನು ತಂದುಕೊಡುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.